ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಕಸರತ್ತು. ಇಂದು ಮುಂಬೈನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಈಗಾಗಲೇ ಮುಂಬೈಗೆ ಆಗಮಿಸಿರುವ ವಿಜಯ್ ರೂಪಾನಿ ಬಿಜೆಪಿಯ ಕೇಂದ್ರ ವೀಕ್ಷಕರಾಗಿ ಆಗಮಿಸಿದ್ದಾರೆ. ವಿಜಯ್ ರೂಪಾನಿ ಮಹಾರಾಷ್ಟ್ರದಲ್ಲಿ ಈ ಬಾರಿ ಏನು ಬಿಜೆಪಿ ಪ್ರಚಂಡ ಬಹುಮತ ಗಳಿಸಿ ಗೆದ್ದು ಬೀಗಿದೆ. ಇದೀಗ ಅಲ್ಲಿ ಮುಖ್ಯಮಂತ್ರಿ ಆಯ್ಕೆ. ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಪ್ರಶ್ನೆಯಾಗಿ ಮೂಡ್ತಾ ಇದೆ. ಇದೀಗ ಮುಖ್ಯಮಂತ್ರಿ ರೇಸ್ನಲ್ಲಿ 3 ಜನರ ಹೆಸರು ಕೇಳಿ ಬರ್ತಾ ಇದೆ. ಒಂದು ದೇವೇಂದ್ರ ಫಡ್ನವೀಸ್ ಆಗಿರ್ಬೋದು, ಏಕನಾಥ್ ಶಿಂದೆ ಆಗಿರ್ಬೋದು ಅಥವಾ ಅಜಿತ್ ಪವಾರ್. ಈ 3 ಜನರ ಹೆಸರು ಇದೀಗ ಮುಂಚೂಣಿಯಲ್ಲಿ ಇದೆ. ಹಾಗಾಗಿ ಯಾರಾಗ್ತಾರೆ ಮಹಾರಾಷ್ಟ್ರದ ಮುಂದಿನ ಸಿಎಂ ಅನ್ನೋದಕ್ಕೆ ಇವಾಗ ಏನು ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯದಲ್ಲೇ ಉತ್ತರ ಸಿಗಲಿದೆ. ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಹಾಗಾಗಿ ಮುಂಬೈಗೆ ಆಗಮಿಸಿದ್ದಾರೆ ವಿಜಯ್ ರೂಪಾನಿ ಅವರು. ಬಿಜೆಪಿಯ ಕೇಂದ್ರ ವೀಕ್ಷಕರಾಗಿ ಆಗಮಿಸಿದ್ದಾರೆ ವಿಜಯ್ ರೂಪಾನಿ. ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ, ಇಂದಿನ ಸಭೆಯಲ್ಲಿ ಸಿಎಂ ಆಯ್ಕೆ ಮಾಡುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಬಹುತೇಕ ದೇವೇಂದ್ರ ಫಡ್ನವೀಸ್ ಸಿಎಂ ಆಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಭೆ ಬಳಿಕ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವ ಸಾಧ್ಯತೆ ಕೂಡ ಇವತ್ತು ಆಗಲಿದೆ. ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಫಡ್ನವೀಸ್, ಶಿಂದೆ, ಅಜಿತ್ ಪವಾರ್ರಿಂದ ರಾಜ್ಯಪಾಲರನ್ನ ಭೇಟಿಯಾಗಿ ಇವತ್ತು ಹಲವು ವಿಚಾರಗಳನ್ನ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇಂದಿನ ಸಭೆಯಲ್ಲಿ ಮಹಾರಾಷ್ಟ್ರದ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಯಾಕಂದ್ರೆ ಬಹುತೇಕ ದೇವೇಂದ್ರ ಫಡ್ನವೀಸ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆಯೇ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರದಲ್ಲಿ 2 ಡಿಸಿಎಂ ಹುದ್ದೆ ಸೃಷ್ಟಿಯಾಗಲಿದೆ. ಶಿವಸೇನೆ ಶಿಂದೆ ಬಣ, ಅಜಿತ್ ಪವಾರ್ ಬಣಕ್ಕೆ ಡಿಸಿಎಂ ಸ್ಥಾನ ಕೊಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ಗೆ ಡಿಸಿಎಂ ಹುದ್ದೆ. ನಾಳೆಯೇ ಸಿಎಂ ಡಿಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ. ಒಂದ್ ಕಡೆ ನೋಡ್ತಾ ಇದ್ರೆ ಇದೀಗ ದೇವೇಂದ್ರ ಫಡ್ನವೀಸ್ ಅವರಿಗೆ ಬಹುತೇಕ ಸಿಎಂ ಪಟ್ಟ ಸಿಗೋದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಮಹಾಯುತಿ ಸರ್ಕಾರದಲ್ಲಿ 2 ಡಿಸಿಎಂ ಹುದ್ದೆ ಸೃಷ್ಟಿಯಾಗತ್ತೆ. ಒಂದು ಏಕನಾಥ್ ಶಿಂದೆ, ಅವರು ಈಗ ಏನು ಅಲ್ಲಿನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ, ಏಕನಾಥ್ ಶಿಂದೆ ಅವರಿಗೆ, ಇನ್ನೊಂದು ಎನ್ಸಿಪಿಯ ಅಜಿತ್ ಪವಾರ್, ಇವರಿಬ್ಬರಿಗೂ ಕೂಡ ಡಿಸಿಎಂ ಹುದ್ದೆ ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಯಾರು ಸಿಎಂ ಯಾರು ಡಿಸಿಎಂ ಅನ್ನೋದನ್ನ ಚರ್ಚೆ ನಡೆಸುವ ಸಾಧ್ಯತೆ ಕೂಡ ಇರೋದ್ರಿಂದ ನಾಳೆಯೇ ಸಿಎಂ ಡಿಸಿಎಂ ಇಬ್ರು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನಾಳೆ ಮಹಾರಾಷ್ಟ್ರದ ಮುಂದಿನ ಸಿಎಂ ಯಾರು ಅನ್ನೋದಕ್ಕೆ ಉತ್ತರ ಸಿಗಲಿದೆ. ನಾಳೆಯೇ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಒಂದ್ ಕಡೆ ನೋಡ್ತಾ ಇದ್ರೆ ಏಕನಾಥ್ ಶಿಂದೆ ಅವರ ಬಣದವರು ಕೂಡ ಏಕನಾಥ್ ಶಿಂದೆ ಅವರೇ ಸಿಎಂ ಆಗಿ ಮುಂದುವರಿಲಿ, ಅದರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಇತ್ತ ಅಜಿತ್ ಪವಾರ್ ಅವರ ಬಣದವರು ಈ ಬಾರಿ ಬದಲಾವಣೆ ಆಗ್ಲಿ, ಮತ್ತೆ ಇವರು ಅಜಿತ್ ಪವಾರ್ ಅವರು ಸರ್ಕಾರವನ್ನು ರಚನೆ ಮಾಡ್ಲಿ, ಅವರೇ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಅಜಿತ್ ಪವಾರ್ ಅವರ ಬಣದವರು ಹೇಳಿಕೆಯನ್ನ ಕೊಟ್ಕೊಂಡು ಬರ್ತಾ ಇದ್ರು. ಇತ್ತ ನಾವು ಗಮನಿಸಿದ್ರೆ ದೇವೇಂದ್ರ ಫಡ್ನವೀಸ್ ಅವರಿಗೆ RSS ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ಇದೆ. ಹಾಗಾಗಿ ಬಿಜೆಪಿ ಈ ಬಾರಿ ಪ್ರಚಂಡ ಬಹುಮತವನ್ನ ಗಳಿಸಿರೋದ್ರಿಂದ ದೇವೇಂದ್ರ ಫಡ್ನವೀಸ್ ಅವರೇ ಸಿಎಂ ಆಗ್ಲಿ ಅಂತ ಅವರ ಬಣದವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಯಾರಾಗ್ತಾರೆ? ಮಹಾ ಸರ್ಕಾರದಲ್ಲಿ ಬಿಜೆಪಿಗೆ 21ರಿಂದ 22 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಏಕನಾಥ್ ಶಿಂದೆ ಬಣಕ್ಕೆ 12 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. 16 ಸಚಿವ ಸ್ಥಾನ ಕೊಡುವಂತೆ ಬೇಡಿಕೆಯನ್ನ ಇಟ್ಟಿದ್ರಂತೆ ಏಕನಾಥ್ ಶಿಂದೆ ಅವರ ಬಣ. ಅಜಿತ್ ಪವಾರ್ ಬಣಕ್ಕೆ 9ರಿಂದ 10 ಸಚಿವ ಸ್ಥಾನ ನೀಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕಂದಾಯ, ಗೃಹ ಇಲಾಖೆ ಖಾತೆಯನ್ನ ಬಿಜೆಪಿಯೇ ಇರಿಸಿಕೊಳ್ಳಲಿದೆ. ವಿಧಾನಸಭೆ ಸ್ಪೀಕರ್ ಸ್ಥಾನವನ್ನ ಕೂಡ ಬಿಜೆಪಿ ಉಳಿಸಿಕೊಳ್ಳಲಿದೆ. ಶಿವಸೇನೆಗೆ ಪಂಚಾಯತ್ ರಾಜ್ ಹಾಗೂ ಕೃಷಿ ಇಲಾಖೆ ಖಾತೆ ಕೊಡುವ ಸಾಧ್ಯತೆ ಇದೆ.
ಯಾಕಂತ ಅಂದ್ರೆ ಬಿಜೆಪಿನೇ ಈ ಬಾರಿ ಪ್ರಚಂಡ ಬಹುಮತವನ್ನ ಗಳಿಸಿದೆ, ಗೆದ್ದು ಬೀಗಿದೆ. ನಮ್ಮ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಅಲ್ಲಿ ಕಾಂಗ್ರೆಸ್ನವರು ಕರೆದಿದ್ರು, ನೀವು ಪ್ರಚಾರವನ್ನ ಮಾಡಿ. ಯಾಕಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯದ ಮಾಸ್ ಲೀಡರ್ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕುರುಬ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಬಂದು ಒಂದು ಕ್ಯಾಂಪೇನ್ ಮಾಡಿದ್ರೆ ಆ ಸಮುದಾಯದ ಮತಗಳು ಬರುತ್ತೆ ಅನ್ನುವ ಒಂದು ಅಚಲವಾದ ನಿರೀಕ್ಷೆಯಲ್ಲಿ ಅವರು ಇದ್ರು. ಆದ್ರೆ ಈ ಬಾರಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪ್ರಚಂಡ ಬಹುಮತವನ್ನ ಗಳಿಸಿದೆ. ಹಾಗಾಗಿ ಅಜಿತ್ ಪವಾರ್ ಬಣಕ್ಕೆ 9 ರಿಂದ 10 ಸಚಿವ ಸ್ಥಾನ ಕೊಡೋ ಸಾಧ್ಯತೆ ಇದೆ. ಏಕನಾಥ್ ಶಿಂದೆ ಬಣಕ್ಕೆ 12 ಸಚಿವ ಸ್ಥಾನ. ಆದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿರುವಂತಹ ಬಿಜೆಪಿ ಪಕ್ಷಕ್ಕೆ 21 ರಿಂದ 22 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಅಲ್ಲದೆ ಈ ಬಾರಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿರೋದ್ರಿಂದ ಬಿಜೆಪಿ ವಿಧಾನಸಭೆ ಸ್ಪೀಕರ್ ಸ್ಥಾನವನ್ನ ಕೂಡ ಬಿಜೆಪಿಯೇ ಉಳಿಸಿಕೊಳ್ಳಲಿದೆ. ಅಲ್ಲದೆ ಕಂದಾಯ ಇಲಾಖೆ ಆಗಿರಬಹುದು, ಗೃಹ ಇಲಾಖೆ ಖಾತೆಯನ್ನ ಕೂಡ ಬಿಜೆಪಿಯೇ ಉಳಿಸಿಕೊಳ್ಳಲಿದೆ. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಕಸರತ್ತು ನಡೀತಾ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ವಿವೇಕ್, ನಾಳೆಯೇ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಯಾರಾಗಬಹುದು ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ? ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ರವಿ, ಈಗಾಗಲೇ ಮಹಾರಾಷ್ಟ್ರ ಚುನಾವಣೆ ಮುಗಿದು ಚುನಾವಣೆಯ ಫಲಿತಾಂಶ ಒಂದು 10 ರಿಂದ 11 ದಿನಗಳು ಮಹಾಯುತಿಗೆ ಒಂದು ರೀತಿಯಾಗಿ ಸಂಪೂರ್ಣ ಬಹುಮತನೇ ದೊರಕಿದೆ. ಆದ್ರೂ ಕೂಡ ಒಂದ್ ರೀತಿ ಸರ್ಕಸ್ ನಡೆಸ್ತಾನೆ ಇದೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಈಗಾಗಲೇ ಹಿಂದಿನ ಬಾರಿ ನೋಡ್ತಾ ಹೋದ್ರೆ ಏಕನಾಥ್ ಶಿಂದೆ ಅವರು ಸಿಎಂ ಆಗಿದ್ರು, ಮತ್ತೆ ಈ ಬಾರಿ ಕೂಡ ಅವ್ರಿಗೆ ಸಿಎಂ ಸ್ಥಾನ ಬೇಕು ಅಂತ ಕೂಡ ಕೇಳಿದ್ರು. ಅದಾದ ನಂತರ ಈಗಾಗಲೇ 145 ಮ್ಯಾಜಿಕ್ ನಂಬರ್ ಆಗಿರುತ್ತೆ ಮಹಾರಾಷ್ಟ್ರದ್ದು. 135 ಸಂಖ್ಯೆಗಳು ಮುಟ್ಟಿರುವಂತ ಬಿಜೆಪಿ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನು ಕೊಡೋಕೆ ರೆಡಿ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ, ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ ಈ 10 ದಿನಗಳಲ್ಲಿ. ಹಾಗಾಗಿ ಇವತ್ತು ಒಂದ್ ರೀತಿಯಾಗಿ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ನೇರವಾಗಿ. ಇವತ್ತು ಒಂದ್ ರೀತಿಯಾಗಿ ಸಿಎಂ ಡಿಸಿಷನ್ ಫೈನಲ್ ತಗೊಳ್ಳೇಬೇಕು. 5ನೇ ತಾರೀಕು ನಾಳೆ ದಿನಾಂಕ. ಈ ಮುಂಚೆನೆ ಹೇಳಿದ್ರು ಡಿಸೆಂಬರ್ 5ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಸಿಎಂ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿದ್ದು, ಇಲ್ಲಿ ಎಲ್ಲ ಒಂದ್ ಕಡೆ ಬೇರೆ ಬೇರೆ ರೀತಿಯಾದ ಅಂದ್ರೆ ಯಾರಿಗೆಷ್ಟು ಸಚಿವ ಸ್ಥಾನಗಳು ಕೊಡಬೇಕಿದೆ ಒಂದು ಅಂಶಗಳನ್ನು ಕೂಡ ಇಲ್ಲಿ ಇವತ್ತಿನ ಸಭೆಯಲ್ಲಿ ಬಹುತೇಕ ಫಿಕ್ಸ್ ಆಗುತ್ತೆ ಅಂತಾನೆ. ನಿನ್ನೆ ಅಷ್ಟೇ ಅಜಿತ್ ಪವಾರ್ ಕೂಡ ಹೋಗಿ ಅಮಿತ್ ಶಾ ಅವರಿಗೆ ಭೇಟಿ ಮಾಡ್ಕೊಂಡಿದ್ರು. ಅಲ್ಲೂ ಕೂಡ ಒಂದು ಮಹತ್ವದ ಸಭೆಯನ್ನೇ ಮುಗಿಸ್ಕೊಂಡ್ ಬಂದಿದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ನಿರ್ಣಯಗಳಾಗಿದೆ. ಈಗಾಗಲೇ ಅಜಿತ್ ಪವಾರ್ ಅವರು ಸಹ ಒಂದು ಡಿಸಿ ಮುದ್ದೆ ಕೊಡಲೇಬೇಕು ಅಂತ ಫಿಕ್ಸ್ ಆಗಿದೆ. ಕೂಡ ಇಂದಿನ ಸರ್ಕಾರದಲ್ಲೂ ಏಕನಾಥ್ ಶಿಂದೆ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಡಿಸಿಎಂ ಆಗಿದ್ರು. ತದನಂತರ ಅಜಿತ್ ಪವಾರ್ ಅವರು ಡಿಸಿಎಂ ಆಗಿದ್ರು. ಅದೇ ರೀತಿ ಈ ಬಾರಿ ಇಂಟರ್ಚೇಂಜ್ ಆಗುವ ಸಾಧ್ಯತೆ ಇದೆ. ದೇವೇಂದ್ರ ಫಡ್ನವೀಸ್ ಅವರು ಸಿಎಂ ಮಾಡಿ ಏಕನಾಥ್ ಶಿಂದೆ ಬಗ್ಗೆ ಒಂದು ಡಿಸಿಎಂ ಸ್ಥಾನ, ಮತ್ತೊಂದು ಅಜಿತ್ ಪವಾರ್ಗೆ ಒಂದು ಡಿಸಿಎಂ ಸ್ಥಾನ ಅಂತಾನೆ ಕೇಳಿ ಬರ್ತಾ ಇದೆ. ಅದಾದ ನಂತರ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬಹುಮತ ಪಡೆದುಕೊಂಡಿರುವ ಮಹಾಯುತಿಯಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಬಹುಮತ ಪಡೆದುಕೊಂಡಿರುವ ಬಿಜೆಪಿ ಈಗಾಗಲೇ 20 ರಿಂದ 25 ಸಚಿವ ಸ್ಥಾನಗಳು ನಮಗೆ ಬೇಕು ಅಂತ ಹೇಳ್ತಿದ್ದಾರೆ. ಅದನ್ನ ಹೊರತುಪಡಿಸಿ ಗೃಹ ಇಲಾಖೆ ಆಗಿರ್ಬೋದು ಮತ್ತು ಸ್ಪೀಕರ್ ಸ್ಥಾನ ಕೂಡ ಬಿಜೆಪಿನ ಕೇಳ್ತಾ ಇದೆ. ಏಕನಾಥ್ ಶಿಂದೆ ಬಣ 12 ರಿಂದ 15 ಸಚಿವ ಸ್ಥಾನಗಳನ್ನ ಕೇಳ್ತಾ ಇದೆ. ಮತ್ತೆ ಇನ್ನ ಒಂದು ಕಡೆ ಅಜಿತ್ ಪವಾರ್ ಬಣ 9 ರಿಂದ 12 ಸಚಿವ ಸ್ಥಾನಗಳನ್ನ ಕೇಳ್ತಾ ಇದೆ. ಈ ರೀತಿಯಾಗಿ ಎಲ್ಲ ಒಂದ್ ಕಡೆ ಒಂದು ಭಿನ್ನ ಅಭಿಪ್ರಾಯಗಳೇನಿದೆ ಇವತ್ತು ಎಲ್ಲವನ್ನು ಸರಿಪಡಿಸಿ ಎಲ್ಲಾ ಗೊಂದಲಗಳನ್ನ ಸರಿಪಡಿಸಿ ಸಿಎಂ ಮತ್ತೆ ಡಿಸಿಎಂ ಸ್ಥಾನಕ್ಕೆ ನಾಳೆ ಪ್ರಮಾಣ ವಚನ ಸ್ವೀಕರಿಸುವ ಬಹುತೇಕ ಸಾಧ್ಯತೆ ಇದೆ. ಇವತ್ತು ಸಂಜೆ ಒಳಗಡೆ ಸಿಎಂ ಯಾರು ಅನ್ನೋದು ಕೂಡ ಮಹಾಯುತಿಯಲ್ಲಿ ಫಿಕ್ಸ್ ಆಗುತ್ತೆ ಅಂತ ಕೇಳ್ಬರ್ತಾರೆ. ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಕಸರತ್ತು ನಡೀತಾ ಇದೆ. ಇವತ್ತು ಮುಂಬೈನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಲಿದೆ. Ashwavega English News. Coming soon. Your channel, your voice, your trust.